ಪ್ರೈಸ್ ದ ಲಾರ್ಡ್. ಪ್ರಿಯ ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ಒಂದು ವಾಕ್ಯ ಓದ್ಕೊಳ್ಳೋಣ. ಕೀರ್ತನೆ 34ನೇ ಅಧ್ಯಾಯ 7ನೇ ವಚನ ಓದ್ಕೊಳ್ಳೋಣ. ದೇವರಿಗೆ ಸ್ತೋತ್ರ. ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ದೇವ್ರ ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ಯೆಹೋವ ದೇವರು ಭಯಭಕ್ತಿ ಉಳ್ಳವರ ಸುತ್ತಲೂ ಏನು ಮಾಡ್ತಾರಂತೆ? ಆತನ ದೂತನು ಅಂದರೆ ದೇವರ ದೂತರು ನಮ್ಮಲ್ಲಿ ಬಂದು ಕರ್ತಾನೆ. ದಂಡಿಳಿಸಿ, ಎಲ್ಲಿ ಒಬ್ಬರಿಬ್ಬರಲ್ಲ, ದಂಡಿಳಿಸಿ ನಮಗೇನು ಮಾಡ್ತಾರಂತೆ? ದಿನಾಲು ನಮ್ಮನ್ನು ಕಾಪಾಡುವಂಥ ದೇವರಾಗಿದ್ದಾರೆ. ದೇವರು ನಮ್ಮ ಸ್ತೋತ್ರವಾಗಲಿ. ಕಾವಲಾಗಿದ್ದು ಕಾಪಾಡುತ್ತಾರೆ ಯೇಸುವಿನ ನಾಮದಲ್ಲಿ. ದಿನಾಲು ನಮ್ಮನ್ನು ಏನು ಮಾಡ್ತಾರಂತೆ? ಕಾವಲಾಗಿದ್ದು ನಮ್ಮ ಹಿಂದೆ ಮುಂದೆ ಕರೆದು ನಾವು ಹೋಗೋಗು ಬರೋಗ ನಮಗೇನು ಮಾಡ್ತಾರಂತೆ? ಕಾಯುವಂಥ ದೂತರಿಗೆ ದಂಡಿಳಿಸ್ತಾರಂತೆ. ದೇವರು ನಮ್ಮ ಸ್ತೋತ್ರವಾಗಲಿ. ಅಂಥ ಕನಿಕರ ಉಳ್ಳ ದೇವರಿಗೆ ನಾವು ಎಷ್ಟು ಕೃತಜ್ಞತೆ ಉಳ್ಳವರಾಗಿರಬೇಕು. ನಾವು ಭಯಭಕ್ತಿಯಿಂದ ಹೆಚ್ಚಾಗಿ ಭಯಭಕ್ತಿಗಳಿಂದ ಜೀವಿಸಬೇಕು. ಯಾಕಂದರೆ ಈ ಲೋಕದಲ್ಲಿ ಭಯ ಇದೆ, ಸಂಕಟ ಇದೆ, ವೇದನೆ ಇದೆ. ಆದರೆ ಪರಲೋಕದಲ್ಲಿ ನಮಗೇನಿಲ್ಲ, ಭಯ ಇಲ್ಲ, ಭೀತಿ ಇಲ್ಲ, ಏನಿಲ್ಲ. ದೇವರು ನಮ್ಮನ ಜೊತೆ ಇರ್ತಾನೆ. ಈ ಲೋಕದಲ್ಲಿ ನಮಗೇನು ಮಾಡ್ತಾರಂತೆ? ತನ್ನ ದೂತರಿಗೆ ದಂಡಿಳಿಸಿ ನಮ್ಮನ್ನು ಕಾಪಾಡುವಂಥ ದೇವರಾಗಿದ್ದಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ನಮ್ಗೆ ಯಾವ ಮನುಷ್ಯರು ಕಾವಲುಗಾರ ಇರಲ್ಲ, ನಮಗೆ ಯಾವ ಮನುಷ್ಯರು ಕಾವಲು ಕಾಯಲ್ಲ, ದಿನನಿತ್ಯ ನಮ್ಮ ಜೊತೆ ಇರಲ್ಲ. ಅದಕ್ಕಾಗಿ ನಮಗೆ ಯಾರು ಇರ್ತಾರೆ? ನಮಗೆ ದೇವದೂತರಿಗೆ ಕಳಿಸಿ ನಮಗೆ ಕಾವಲಾಗಿರ್ತಾರಂತೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಆ ಪ್ರೀತಿಗೆ, ಆ ಒಂದು ಕೃಪೆಗೆ ನಾವು ಕೃತಜ್ಞತೆ ಉಳ್ಳವರಾಗಿ ದೇವರನ್ನಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರಿಗೆ ಸ್ತೋತ್ರ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ, ನೀವು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಂಥ ಸರ್ವದಾಯಕಾಗಿದೆಯಪ್ಪ. ಅಪ್ಪ, ರಾತ್ರಿ ಹಗಲ ಮಧ್ಯೆ ಕರ್ತನೆ ನಮ್ಮನ್ನು ಕಾಪಾಡುವಂಥ ಸರ್ವಶಕ್ತನೇ ನಿನಗೆ ಸ್ತೋತ್ರ. ನಿನ್ನ ಭಯಭಕ್ತಿ ಉಳ್ಳ ಮಕ್ಕಳ ಮೇಲೆ ಕರ್ತನೆ ನಿನ್ನಪ್ಪ ಅಪಾರವಾದ ಪ್ರೀತಿ ಇಟ್ಟು ಕರ್ತನೆ ದೂತರಿಗೆ ಕಳಿಸಿ ಕರ್ತನೆ ನಮ್ಮನ್ನು ಕಾಪಾಡುವಂಥ ಸರ್ವಶಕ್ತನಾಗಿದೆ ದೇವ. ಅನೇಕ ಮಕ್ಕಳಿಗೆ ಕರ್ತನೆಯಪ್ಪ ಈ ಲೋಕದ ಅಂಧಕಾರ ಶಕ್ತಿಯಲ್ಲಿ ಭಯದಲ್ಲಿ ಜೀವಿಸುವಾಗ ಅಪ್ಪ ಅವರಿಗೆಲ್ಲದರಿಂದ ಬಿಡುಗಡೆ ಕೊಟ್ಟು ಜೀವನದಲ್ಲಿ ಕಂಡುಕೊಳ್ಳುವಂತೆಯಪ್ಪ ಶಾಂತಿ ಸಮಾಧಾನ ಕೊಟ್ಟು ಪ್ರಪಂಚದ ಎಲ್ಲ ಮಕ್ಕಳು ಕರ್ತನೆ ತಿಳಿಯದೆ ಅರಿಯದೆ ಜೀವಿಸ್ತದರಪ್ಪ. ಎಲ್ಲ ಮಕ್ಕಳ ಮೇಲೆ ಆತ್ಮದ ಮಳೆ ಸುರಿಸಿ ಕಡೇ ದಿನದಲ್ಲಿ ಕರ್ತನೆ ನೀ ಬರೋದಿನ ಹತ್ತಿರವಾಗಿದೆ. ಪ್ರತಿಯೊಬ್ಬರ ರಕ್ಷಣೆ ಹೊಂದುವಂಥ ಈ ದಿನಗಳಲ್ಲಿ ಒಬ್ಬೊಬ್ಬರನ್ನು ಮುಟ್ಟಿ ಮಾತನಾಡು ದೇವ. ಎಲ್ಲ ಮಕ್ಕಳ ಮೇಲೆ ಕರ್ತನೆ ಆತ್ಮದ ಮಳೆ ಸುರಿಸಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡುವಂತೆ ಎಲ್ಲ ಮಕ್ಕಳಿಗೆ ದಿನಗಳಲ್ಲಿ ಬಲಪಡಿಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.